ವಿಧಾನಸೌಧದ 5ನೇ ದಿನ ಏನು ಚಳಿಗಾಲದ ಅಧಿವೇಶನ ಇದೆ, ಇವತ್ತಿನ ದಿನ ಅತಿಥಿ ಉಪನ್ಯಾಸಕರು ಪ್ರತಿಭಟನೆಗೆ ಬಂದಿದ್ದಾರೆ. ಪ್ರತಿಭಟನೆ ಸ್ಥಳದಲ್ಲಿ ನೋಡ್ತಾ ಇರ್ಬೋದು, ಸಾಕಷ್ಟು ಆಕ್ರೋಶ ಅವರಿಂದ ವ್ಯಕ್ತ ಆಗ್ತಾ ಇರುವಂಥದ್ದು. ಏನು ನನ್ನ ಒಂದು ಹಿಂಭಾಗದಲ್ಲಿ ಅತಿಥಿ ಉಪನ್ಯಾಸಕಿಯರು ಅವರಿದ್ದರು, ಅವರನ್ನು ಈಗ ಸರ್ಕಾರ ಕೈ ಬಿಡ್ತಾ ಇದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈಗ ಅವರಿಂದ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಈ ಒಂದು ಟೆಂಟ್ನಲ್ಲಿ ನೆರೆದಿರುವಂಥ ಸಾವಿರಾರು ಅತಿಥಿ ಉಪನ್ಯಾಸಕರು, ಅದರಲ್ಲೂ ಕೂಡ ಮಹಿಳೆಯರು ಮತ್ತು ಉಪನ್ಯಾಸಕ ಬಂಧುಗಳು ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ನಾನು ಆ ಕಡೆ ಭಾಗದಲ್ಲಿ ಒಂದು ನೋಡ್ಬೋದು, ಹೆಣ್ಮಕ್ಳು ಬಂದಿರುವಂಥವ್ರು ಕಣ್ಣೀರನ್ನು ಹಾಕುವಂಥ ಪರಿಸ್ಥಿತಿ ಇರುವಂಥದ್ದು. ಎಲ್ಲೋ ಒಂದು ಕಡೆ ಸರ್ಕಾರ ಅತಿಥಿ ಉಪನ್ಯಾಸಕರಿಗೆ ಅನ್ಯಾಯ ಮಾಡ್ತಾ ಇದೆ ಅನ್ನುವಂಥ ಆಕ್ರೋಶವನ್ನು ಅವರು ಹೊರಹಾಕ್ತಾ ಇದ್ದಾರೆ. ಜೊತೆಗೇ ಈಗ ಮಹಿಳೆಯರು ಇಲ್ಲಿ ಕಣ್ಣೀರನ್ನು ಹಾಕ್ತಾ ಇರುವಂಥ ದೃಶ್ಯಗಳನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಸಾಕಷ್ಟು ವರ್ಷಗಳಿಂದ, ಸುಮಾರು 20 ವರ್ಷಗಳಿಂದ ಕೂಡ ಅವರ ಬೇಡಿಕೆಯನ್ನು ಸರ್ಕಾರ ಈಡೇರಿಸ್ತಾ ಇಲ್ಲ ಅನ್ನುವಂಥ ಆಕ್ರೋಶ, ಜೊತೆಗೇ ಅತಿಥಿ ಉಪನ್ಯಾಸಕರ ಕೈ ಬಿಡಬಾರ್ದು ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಬನ್ನಿ, ನನ್ನ ಜೊತೆಗೆ ಮತ್ತೊಬ್ಬರು ಇಲ್ಲಿ ಅತಿಥಿ ಉಪನ್ಯಾಸಕರು ಏನು ಪ್ರತಿಭಟನೆಗೆ ಬಂದಿದ್ದಾರೆ ಅವ್ರನ್ನ ನಾನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಏನು ನಿಮ್ಮ ಪ್ರಮುಖ ಬೇಡಿಕೆಗಳು ಏನಿದ್ದಾವೆ ಅಂತ? ಸರ್, ದಯಮಾಡಿ ನಾವು ಸುಮಾರು 15-16 ವರ್ಷಗಳ ಕಾಲ ನಾವು ಸೇವೆ ಸಲ್ಲಿಸ್ತಾ ಬಂದಿದ್ದೇವೆ. ಈಗ ಮೊನ್ನೆ ಸುಮಾರು ಒಂದು 15 ದಿನಗಳ ಹಿಂದೆ ಮಾನ್ಯ ಕಮಿಷನರ್ ಮೇಡಮ್ ಅವರು ಕ್ವಾಲಿಫೈಡ್ ಆದಂಥ 7,000 ಜನರನ್ನು ಒಳಗಿಟ್ಟುಕೊಂಡು ಈಗ 6,000 ಉಪನ್ಯಾಸಕರನ್ನು ಹೊರಗೆ ಹಾಕಿದ್ದಾರೆ. ಸುಮಾರು ವರ್ಷಗಳ ಕಾಲ ನಾವು ಸೇವೆ ಸಲ್ಲಿಸಿದ್ದೇವೆ. ಹಾಳಿದ್ದಂಥ ಕಾಲೇಜುಗಳನ್ನು ಮುಂದುವರಿಸ್ಕೊಂಡು ಬಂದಿದ್ದೇವೆ. ಆ ಕಾರಣಕ್ಕಾಗಿ ದಯಮಾಡಿ ಉನ್ನತ ಶಿಕ್ಷಣ ಸಚಿವರಾದಂಥ MC ಸುಧಾಕರ್ ಸರ್ ಅವರು ಈ ವೇದಿಕೆಗೆ ಬಂದು ನಮಗೆ ಒಂದು ಅವಕಾಶವನ್ನು ಸಲ್ಲಿಸಬೇಕು. ಈ ಕಾನೂನನ್ನು ಅದನ್ನೇನು ನಮ್ಗೆ ಅವಕಾಶ ಮಾಡಿಕೊಟ್ಟಿದ್ದಲ್ಲ ಅದನ್ನು ರದ್ದುಪಡಿಸಬೇಕು. ನಾವು 6,000 ಜನರು ನಾವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ನಾವು ಒಳಗೊಳಿಬೇಕು ಅನ್ನುವಂಥ ವಿಚಾರವನ್ನು ತಮ್ಮ ಮುಂದೆ ಹೇಳ್ಕೊತಾ ಇದ್ದೀನಿ. ಈಗ ಮತ್ತೊಬ್ಬರು ಮಹಿಳಾ ಪ್ರತಿಭಟನೆಗೆ ಬಂದಿರುವಂಥವ್ರು ಅವರು ಕೂಡ ಮಾತನಾಡ್ತಾರೆ. ಏನು ಅವರ ಪ್ರಮುಖವಾದ ಬೇಡಿಕೆಗಳಿದಾವೆ ಅಂತ ಕೇಳೋಣ. ಏನೇನು ಬೇಡಿಕೆ ಇದೆ ನಿಮ್ಮದು? ಸರ್, ಬೇಡಿಕೆ ಏನು ಅಂತಂದರೆ 6,600 ಕುಟುಂಬಗಳು ಇವತ್ತು ಹೊರಗೆ ಬಂದಿದ್ದಾವೆ, ಬೀದಿಗೆ ಬಂದಿದ್ದಾವೆ. ಓಕೆ, ಇದಕ್ಕೆಲ್ಲ ಕಾರಣ ಆಗಿರೋಂಥ ಉನ್ನತ ಶಿಕ್ಷಣ ಇಲಾಖೆ ಸಚಿವರು ಇವರೇ ಕಾರಣ. ನಮಗೆ ಕ್ವಾಲಿಫೈಡ್ ಇಲ್ಲ ಅಂತ ಹೇಳ್ತಾರಲ್ಲ, ಈ ಮಿಡ್ಲ್ ಏಜಲ್ಲಿ ನಾವೆಲ್ಲ 40-45+ ಫ್ಯಾಮಿಲಿ ಇರೋರು ವರ್ಕ್ ಮಾಡ್ತಾ ಇದ್ದೀವಿ. 100 ಕಿಲೋಮೀಟರ್ಸು ದೂರ ಹೋಗಿ ಟ್ರಾವೆಲ್ ಮಾಡ್ಕೊಂಡು ವರ್ಕ್ ಮಾಡ್ತೀವಿ. ಅಂಥದ್ರಲ್ಲಿ ಬರೀ UGC ಕೊಡೋದು, ಕೆಸೆಟ್ ಕೊಡೋದು ಬರೀ 6% ರಿಸಲ್ಟ್ ಅಷ್ಟೇ. ಈಗ ನಾನು ಕ್ವಶನ್ ಮಾಡ್ತೀನಿ ಉನ್ನತ ಶಿಕ್ಷಣ ಇಲಾಖೆಗೆ, ಆ ಸಚಿವರಿಗೆ, ಈ ಮಿಡ್ಲ್ ಏಜಲ್ಲಿ ನೀವು ಬರೀರಿ ಎಕ್ಸಾಮ್ ನೋಡೋಣ. ಈ ಮಿಡ್ಲ್ ಏಜಲ್ಲಿ ನೀವು ಬರೀರಿ 6% ರಿಸಲ್ಟ್ ಒಳಗೆ ಕಾಸ್ಟ್ ಕ್ಯಾಟಗರಿ ಅಂತ ಹರಿದು ಹೋಗ್ತವೆ. ನೀವು ಕೊಡೋಕ್ಕಾಗತ್ತಾ? ಬರೀ 6% ರಿಸಲ್ಟಲ್ಲಿ ನಾವು ಹೆಂಗ್ರಿ ಬರೆಯೋಣ? ನೀವು ಮಾಡ್ರಿ, ಇದನ್ನ ಈಗ ಮಾಡಿ ತೋರಿಸ್ರಿ. ನೀವು ಹೆಂಗ್ರಿ ಅಮಾನವೀಯವಾಗಿ ನಮ್ಮ ಫ್ಯಾಮಿಲಿಗಳು ಇದ್ರ ಮೇಲೆ ಡಿಪೆಂಡ್ ಆಗಿದ್ದಾವೆ, ಅಮಾನವೀಯವಾಗಿ ನಮಗೆ ಮಾಡ್ತೀರಿ. ಕಾನೂನು ಅಂತೀರಿ. ಹೋದ ವರ್ಷ ಅಸಿಸ್ಟೆಂಟ್ ಇದ್ದವರನ್ನ ಅಸೋಸಿಯೇಟ್ ಪ್ರೊಫೆಸರ್ ಮಾಡಿದ್ರಿ, ಬರೀ MPhil ಮೇಲೆ. ಹೆಂಗೆ ಮಾಡಿದ್ರಿ? ನಮಗೆ MPhil ಗೆಸ್ಟ್ ಫ್ಯಾಕಲ್ಟಿ ಇಲ್ಲ ಅಂತ ಹೇಳ್ತೀರಿ. 2009 ಇಲ್ಲ ಅಂತಂದು ಅಸಿಸ್ಟೆಂಟ್ ಇದ್ದವ್ರನ್ನ ಅಸೋಸಿಯೇಟ್ ಹೆಂಗೆ ಮಾಡಿದ್ರಿ? UGC ಮಾನ್ಯತೆ ಇತ್ತ ಅದಕ್ಕೆ? ಪ್ರಶ್ನೆಗೆ ಉತ್ತರ ಕೊಡ್ರಿ. ಈಗ ಇದು ಸಾಕಷ್ಟು ಒಂದು ಬೇಡಿಕೆಗಳನ್ನು ಇಟ್ಕೊಂಡು ಬರ್ತಾ ಇರುವಂಥ ಏನು ಅತಿಥಿ ಉಪನ್ಯಾಸಕರಿದ್ದಾರೆ ಅವರ ಒಂದು ಆಕ್ರೋಶ ಈಗ ಪ್ರತಿಭಟನಾ ಸ್ಥಳದಲ್ಲಿ ವ್ಯಕ್ತವಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಜೊತೆ ದೀಪಕ್ ಶಿಂದೆ, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.